ಇವತ್ತಿನ ವಿಡಿಯೋ ಒಳಗಡೆ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಚಾಟ್ ಜಿ ಪಿ ಟಿ ಆಪ್ಸ್. ನೀವೆಲ್ಲ ಚಾಟ್ ಜಿ ಪಿ ಟಿ ಸೈಡ್ ಬಾರ್ ಒಳಗಡೆ ಈ ಆಪ್ಷನ್ ಅನ್ನ ನೋಡಿರ್ತೀರಿ, ಆದ್ರೆ ಇಗ್ನೋರ್ ಮಾಡಿರ್ತೀರಿ. ಬಟ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಫೀಚರ್ ಚಾಟ್ ಜಿ ಪಿ ಟಿ ಆರ್ ಓಪನ್ ಎ ಐ ಹ್ಯಾಸ್ ಎವರ್ ಬಿಲ್ಡ್ ಫಾರ್ ಇಟ್ಸ್ ಯೂಸರ್ಸ್. ಇಲ್ಲಿ ನಿಮ್ಗೆ 100+ ಅಪ್ಲಿಕೇಶನ್ ಸಿಗ್ತಾವ. ಇವುಗಳನ್ನ ಯೂಸ್ ಮಾಡ್ಕೊಂಡ ನೀವು ಫ್ರೀ ಆಫ್ ಕಾಸ್ಟ್ ಒಳಗಡೆ ವೇರಿಯಸ್ ಪ್ರಾಡಕ್ಟಿವ್ ಕೆಲಸನ ಮಾಡಿಸಬಹುದು. ಲೈಕ್ ಕಂಟೆಂಟ್ ಕ್ರಿಯೇಷನ್, ರೈಟಿಂಗ್, ಪ್ರೊಡಕ್ಟಿವಿಟಿ, ಆಮೇಲೆ ರಿಸರ್ಚ್, ವೇರಿಯಸ್ ಅದರ್ ಕೆಲಸನ ನೀವು ಮಾಡಿಸಬಹುದು. ನಿಮ್ಗೆ ಏನಾದ್ರೂ ಇನ್ನೂವರೆಗೂ ಚಾಟ್ ಜಿ ಪಿ ಟಿ ಆಪ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ, ಇನ್ನೂವರೆಗೂ ಆ ಆಪ್ಷನ್ ಅನ್ನ ಕ್ಲಿಕ್ ಮಾಡಿಲ್ಲ ಅಂತಂದ್ರೆ ಡೋಂಟ್ ವರಿ, ನಾ ಇವತ್ತ ಈ ವಿಡಿಯೋ ಒಳಗಡೆ ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ಎಲ್ಲಾನು ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಲೈಕ್ ಆಪ್ಸ್ ಗಳನ್ನ ಯಾವ ತರ ಕನೆಕ್ಟ್ ಮಾಡೋದ, ಆಡ್ ಮಾಡೋದ, ಮ್ಯಾನೇಜ್ ಮಾಡೋದ, ಮತ್ತು ಅವುಗಳನ್ನ ನಿಮ್ಮ ಚಾಟ್ ಒಳಗಡೆ ಯಾವ ತರ ಯೂಸ್ ಮಾಡೋದು ಅಂತೇಳಿ ಎಲ್ಲಾನು ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಇದಷ್ಟೇ ಅಲ್ಲ, ನಾವು ಒಂದೆರಡು ರಿಯಲ್ ವರ್ಲ್ಡ್ ಯೂಸ್ ಕೇಸಸ್ ಅನ್ನ ಕೂಡ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ ಎ ಐ ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ ಎ ಐ ಟೂಲ್ಸ್, ಎ ಐ ಟ್ಯುಟೋರಿಯಲ್ಸ್, ಎ ಐ ಅಪ್ಡೇಟ್ಸ್ ಅನ್ನ ತಗೊಂಡು ಬರ್ತಾ ಇರ್ತೇನೆ. ಸೊ ವಿತೌಟ್ ಫರ್ದರ್ ಅಡು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಥಿಂಗ್ ಫಸ್ಟ್, ನೀವು ಚಾಟ್ ಜಿ ಪಿ ಟಿ ಆಪ್ಸ್ ಅನ್ನ ಮೊಬೈಲ್ ಒಳಗಡೆ ಕೂಡ ಯೂಸ್ ಮಾಡಬಹುದು, ಡೆಸ್ಕ್ಟಾಪ್ ಆಪ್ ಒಳಗಡೆ ಯೂಸ್ ಮಾಡಬಹುದು, ಆಮೇಲೆ ವೆಬ್ ಬ್ರೌಸರ್ ಒಳಗಡೆ ಕೂಡ ಯೂಸ್ ಮಾಡಬಹುದು. ಮತ್ತೆ ಇದು ಫ್ರೀ ಪ್ಲಸ್ ಎಲ್ಲ ಯೂಸರ್ಸ್ಗೂ ಅವೈಲೇಬಲ್ ಐತಿ, ಎಲ್ಲರೂ ಕೂಡ ಯೂಸ್ ಮಾಡಬಹುದು. ಮೊದಲ chatgpt.com ಹೋಗ್ರಿ, ಆಮೇಲೆ ನಿಮ್ಮ ಗೂಗಲ್ ಅಕೌಂಟ್ ಅನ್ನ ಯೂಸ್ ಮಾಡ್ಕೊಂಡು ಸೈನ್ ಇನ್ ಮಾಡ್ಕೊಡ್ರಿ. ನೀವೇನಾದ್ರೂ ಇನ್ನೂವರೆಗೂ ಚಾಟ್ ಜಿ ಪಿ ಟಿ ಅನ್ನ ಯೂಸ್ ಮಾಡಿಲ್ಲ ಅಂತಂದ್ರೆ ಸೈನ್ ಅಪ್ ಮಾಡ್ಕೊಡ್ರಿ. ಸೈನ್ ಅಪ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ನಿಮ್ಗೆ ಕಾಣಿಸ್ತೈತಿ. ಇಲ್ಲಿ ನೀವು ಲೆಫ್ಟ್ ಸೈಡ್ ಬಾರ್ ಒಳಗಡೆ ನೋಡ್ತಿರ್ಬೋದು, ಆಪ್ಸ್ ಅಂತ ಐತಿ. ಆಪ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಒಂದು ಆಪ್ ಲೈಬ್ರರಿ ಓಪನ್ ಆಗ್ತದೆ. ಇಲ್ಲಿ ಮಲ್ಟಿಪಲ್ ಅಪ್ಲಿಕೇಶನ್ಸ್ ಅನ್ನ ನೀವು ಇಲ್ಲಿ ನೋಡ್ತಿರ್ಬೋದು. ಇವುಗಳನ್ನ ಇವರು ಸೆಪರೇಟ್ ಮಾಡಿದಾರೆ, ಫೀಚರ್ಡ್, ಲೈಫ್ ಸ್ಟೈಲ್, ಆಮೇಲೆ ಪ್ರೊಡಕ್ಟಿವಿಟಿ ಅಂತ ಹೇಳಿ. ಸೊ ಇಲ್ಲಿ ಲೈಫ್ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಮತ್ತೆ ಆಪ್ಸ್ ಕಾಣಿಸ್ತಾವ. ಅದಾದ್ಮೇಲೆ ಇಲ್ಲಿ ಪ್ರಾಡಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೂ ಕೂಡ ನಿಮ್ಗೆ ವೇರಿಯಸ್ ಆಪ್ಸ್ ಕಾಣಿಸ್ತಾ ಇದಾವ. ಇವಾಗ ಈ ಆಪ್ಸ್ ಗಳನ್ನ ಯಾವ ತರ ಆಡ್ ಮಾಡೋದು ಅಥವಾ ಕನೆಕ್ಟ್ ಮಾಡೋದು, ರೈಟ್? ಸೊ ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಏನ್ ಮಾಡ್ತೇನೆ ಅಂತಂದ್ರೆ ಅಡೋಬೆ ಫೋಟೋಶಾಪ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ನೀವು ಇದು ನೋಡ್ತಿರ್ಬೋದು, ಇಲ್ಲಿ ಕನೆಕ್ಟ್ ಅಂತ ಒಂದು ಆಪ್ಷನ್ ಐತಿ. ಆ ಕನೆಕ್ಟ್ ಆಪ್ಷನ್ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಅಪ್ಲಿಕೇಶನ್ ಏನ್ ಮಾಡ್ತೈತಿ ಅಂತೇಳಿ ತಿಳ್ಕೊಬೇಕು. ಅದಕ್ಕೆ ನಿಮ್ಗೆ ಇಲ್ಲಿ ಇರೋ ಒಂದು ಡಿಸ್ಕ್ರಿಪ್ಷನ್ ಅನ್ನ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ರಿ, ಅಡೋಬೆ ಫೋಟೋಶಾಪ್ ಫಾರ್ ಚಾಟ್ ಜಿ ಪಿ ಟಿ ಮೇಕ್ಸ್ ಪವರ್ಫುಲ್ photo editing simple and free for everyone. Just upload a photo and transform it in seconds. ಇದನ್ನ ಓದಿದ ಮೇಲೆ ನಿಮಗೆ ಗೊತ್ತಾಯ್ತಾ ಈ ಆಪ್ ಎಕ್ಸಾಕ್ಟ್ಲಿ ಏನ್ ಕೆಲಸ ಮಾಡ್ತೈತಿ ಅಂತ ಹೇಳಿ, ರೈಟ್? ಸೊ ಇವಾಗ ಇಲ್ಲಿ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ವಿಂಡೋ ಓಪನ್ ಆಗ್ತೈತಿ. ಜಸ್ಟ್ ಕನೆಕ್ಟ್ ಅಂತ ಕೊಡ್ರಿ. ಸಮ್ ಆಪ್ಸ್ ನಿಮ್ಗ ಲಾಗಿನ್ ಮಾಡ್ಲಿಕ್ಕೆ ಕೇಳ್ತಾವ. ಫಾರ್ ಎಕ್ಸಾಂಪಲ್ ಇವಾಗ Indeed.com ಜಾಬ್ ಸರ್ಚ್ ಮಾಡೋದು ಅಪ್ಲಿಕೇಶನ್ ಐತಿ. ಇದಕ್ಕೆ ನೀವೇನಾದ್ರೂ ಕನೆಕ್ಟ್ ಮಾಡ್ತಾ ಇದ್ರಿ ಅಂತಂದ್ರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮ್ಗೆ ಸೈನ್ ಅಪ್ ಅನ್ನ ಕೇಳ್ತೈತಿ. ನಿಮ್ಮ Indeed ಪ್ರೊಫೈಲ್ ಇರ್ತೈತಲ್ಲ, ಅದರಿಂದ ಯೂಸ್ ಮಾಡಿ ನೀವು ಲಾಗಿನ್ ಮಾಡ್ಬೇಕು. ಸೊ ದಟ್ ನಿಮ್ಗೆ ಅದ ಅಕ್ಯುರೇಟ್ ರಿಸಲ್ಟ್ಸ್ ಅನ್ನ ಕೊಡ್ಬೇಕಾದ್ರ. ಇಲ್ಲಿ ಡೆಮೋ ಒಳಗಡೆ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಅನ್ನು ಕೂಡ ತೋರಿಸ್ತೇನೆ ಆಮೇಲೆ. ಇವಾಗ ಅಡೋಬಿ ಫೋಟೋಶಾಪ್ ಚಾಟ್ ಜಿ ಪಿ ಟಿ ಆಪ್ಸ್ ಒಳಗಡೆ ಕನೆಕ್ಟ್ ಆಗೈತಿ. ನೀವು ಇಲ್ಲಿಂದ ಸ್ಟಾರ್ಟ್ ಚಾಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ನಿಮ್ಮ ಚಾಟ್ ಒಳಗಡೆ ಯೂಸ್ ಮಾಡಬಹುದಾ. ಆಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಡಿಸ್ಕನೆಕ್ಟ್ ಮಾಡಬಹುದು. ನಿಮ್ಗೆ ಏನಾದ್ರು ಇದು ನೋ ಲಾಂಗರ್ ರಿಕ್ವೈರ್ಡ್ ಇತ್ತು ಅಂತಂದ್ರೆ. ಸೊ ನಾ ಇವಾಗ ಇದನ್ನ ಡಿಸ್ಕನೆಕ್ಟ್ ಮಾಡ್ತಾ ಇಲ್ಲ, ಇದನ್ನ ಕ್ಲೋಸ್ ಮಾಡ್ತೇನೆ. ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಸ್ಟಾರ್ಟ್ ಚಾಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸ್ಟಾರ್ಟ್ ಚಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಿರ್ಬೋದು, ಇಲ್ಲಿ ಈ ನಮ್ಮ ಚಾರ್ಟ್ ಒಳಗಡೆ ಇದು ಆಟೋಮೆಟಿಕ್ ಆಗಿ ಇಲ್ಲಿ ಸೆಲೆಕ್ಟ್ ಆಗೈತಿ. ಬಟ್ ಇನ್ ಕೇಸ್ ನೀವು ಹೊಸ ಚಾರ್ಟ್ ಅನ್ನ ಓಪನ್ ಮಾಡಿದ್ರಿ, ಅವಾಗ ಇದನ್ನ ಯಾವ ತರ ಸೆಲೆಕ್ಟ್ ಮಾಡ್ಬೇಕಾ? ಇಟ್ ಈಸ್ ವೆರಿ ಸಿಂಪಲ್. ಇಲ್ಲಿ ಚಾರ್ಟ್ ಒಳಗಡೆ ಆಟ್ ಅಂತ ಟೈಪ್ ಮಾಡಿ, ಯಾವ ಅಪ್ಲಿಕೇಶನ್ ನೀವು ಯೂಸ್ ಮಾಡಬೇಕು ಅಂತಿದ್ರಲ್ಲ ಅದನ್ನ ಇಲ್ಲಿ ಟೈಪ್ ಮಾಡ್ರಿ. ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಆಪ್ಷನ್ಸ್ ಬರ್ತಾವ, ಅಲ್ಲಿಂದ ಸೆಲೆಕ್ಟ್ ಮಾಡ್ರಿ. ಇವಾಗ ಕೂಡ ಇಲ್ಲಿ ಸೆಲೆಕ್ಟ್ ಆಯ್ತು. ನಾವಿವಾಗ ಈ ಅಪ್ಲಿಕೇಶನ್ ನಿಜವಾಗ್ಲೂ ಚಾಟ್ ಜಿ ಪಿ ಟಿ ಒಳಗಡೆ ವರ್ಕ್ ಆಗ್ತಿತ್ತೇನೋ ಅಂತೇಳಿ ಒಂದ್ಸರಿ ಟೆಸ್ಟ್ ಮಾಡೋಣ. ಇದು ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ ಆಯ್ತಲ್ಲ. ಸೊ ನಾವು ಒಂದು ಇಮೇಜ್ ಅನ್ನ ಡೌನ್ಲೋಡ್ ಮಾಡಿದನ ಐಫಲ್ ಟವರ್ದ. ಇಲ್ಲಿ ನಾನು ಅಡೋಬಿ ಫೋಟೋಶಾಪ್ ಅನ್ನ ಸೆಲೆಕ್ಟ್ ಮಾಡಿ ಆ ಫೋಟೋನ ಅಟ್ಯಾಚ್ ಮಾಡಿ ಒಂದು ಸಿಂಪಲ್ ಪ್ರಾಂಪ್ಟ್ ಅನ್ನ ಕೊಡ್ತಾನೆ. ಆಡ್ ಬ್ಲ್ಯಾಕ್ ಕಲರ್ ಕ್ಲೌಡ್ಸ್ ಅರೌಂಡ್ ದಿ ಐಫಲ್ ಟವರ್. ಸೊ ಸಿಂಪಲ್ ಪ್ರಾಂಪ್ಟ್ ಕೊಟ್ಟಿದ್ದಾನೆ. ಇವಾಗ ಎಂಟರ್ ಕೊಡ್ತಾನೆ. ನೋಡೋಣ ಇದು ಯಾವ ತರ ವರ್ಕ್ ಆಗ್ತೈತಿ ಅಂತ ಹೇಳಿ. ಓಕೆ, ಇದು ಅಡೋಬಿ ಫೋಟೋಶಾಪ್ ಅನ್ನ ಓಪನ್ ಮಾಡಿ ಎಡಿಟ್ ಮಾಡ್ಲಿಕ್ಕೆ ಶುರು ಮಾಡೈತಿ. ಲೆಟ್ಸ್ ಸಿ. ಓಕೆ, ಇದು ಇವಾಗ ನನಗೆ ಇಲ್ಲಿ ಒಂದು ಎರರ್ ಅನ್ನ ತೋರಿಸ್ಲಿಕ್ಕೆ. ಐ ಟ್ರೈ ಟು ಅಪ್ಲೈ ದ ಎಡಿಟ್ ಬಟ್ ದ ಇಮೇಜ್ ಎಡಿಟಿಂಗ್ ಸರ್ವಿಸ್ ರಿಜೆಕ್ಟೆಡ್ ದ ರಿಕ್ವೆಸ್ಟ್ ಟ್ವೈಸ್ ವಿತ್ ಅನ್ ಇಂಟರ್ನಲ್ ಕಂಟೆಂಟ್ ಫಿಲ್ಟರ್ ಎರರ್. ಈವನ್ ಆಫ್ಟರ್ ಐ ರಿವರ್ಡೆಡ್ ದ ಪ್ರಾಂಪ್ಟ್ಸ್
ದ ರಿಕ್ವೆಸ್ಟ್ ಎಡಿಟ್ ನಮ್ಮ ಪ್ರಾಂಪ್ಟ್ ಅನ್ನ ಕೊಟ್ಟೈತಿ is begun transformation, so this appears to be a tool side issue rather than any ಪ್ರಾಬ್ಲಮ್ ವಿತ್ ಯುವರ್ ರಿಕ್ವೆಸ್ಟ್. ಅದಾದ್ಮೇಲೆ ಇಲ್ಲಿ ನಮ್ಗೆ ಇದೊಂದು ಹೊಸ ಪ್ರಾಂಪ್ಟ್ ಅನ್ನ ಬರೆದು ಕೊಟ್ಟೈತಿ. ಸೊ ಲೆಟ್ಸ್ ಯೂಸ್ ದಿಸ್. ಸೊ ಈ ಪ್ರಾಂಪ್ಟ್ ಅನ್ನ ಯೂಸ್ ಮಾಡು ಅಂತ ಹೇಳಾಕತೈತಿ. ಲೆಟ್ಸ್ ಯೂಸ್ ದಿಸ್. ನಾ ಇವಾಗ ಇದನ್ನ ಮತ್ತೆ ಇಲ್ಲಿಂದ ಕಾಪಿ ಮಾಡ್ತಾನೆ, ಸೇಮ್ ಇಮೇಜ್ ಅನ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತಾನೆ. ಇದೇನು ನನಗೆ ಪ್ರಾಂಪ್ಟ್ ಅನ್ನ ಕೊಟ್ಟೈತಲ್ಲ ಅದನ್ನ ನಾ ಇಲ್ಲಿ ಆಡ್ ಮಾಡಿದ್ದೇನೆ. ಆಲ್ರೆಡಿ ಅಡೋಬಿ ಫೋಟೋಶಾಪ್ ಸೆಲೆಕ್ಟೆಡ್ ಐತಿ. ಸೊ ಲೆಟ್ಸ್ ಗೋ ಅಂಡ್ ಎಂಟರ್. ಇವಾಗ ನೋಡೋಣ ಇದು ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ತೈತೋ ಇಲ್ಲೋ ಅಂತ ಹೇಳಿ. ಇಟ್ ಈಸ್ ಗುಡ್ ದಟ್ ದಿಸ್ ಎರರ್ ಕೇಮ್. ಯಾಕಂತಂದ್ರೆ ನಿಮ್ಗೆ ಈ ವಿಡಿಯೋ ಒಳಗಡೆ ಇದು ಕೂಡ ಗೊತ್ತಾಯ್ತು ಯಾವ ಥರ ನೀವು ಎರರ್ಗಳನ್ನು ಟ್ರಬಲ್ ಶೂಟ್ ಮಾಡಬೇಕು ಅಂತ ಹೇಳಿ. ಬಿಕಾಸ್ ಟೆಕ್ನಾಲಜಿ ಒಳಗಡೆ ಈ ಥರ ಪ್ರಾಬ್ಲಮ್ಸ್ ಬಂದೇ ಬರ್ತಿರ್ತಾವ. ಆಮೇಲೆ ಇದನ್ನ ನೀವು ಯಾವ ಥರ ಟ್ರಬಲ್ ಶೂಟ್ ಮಾಡ್ತಾರಲ್ಲ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ನೀವು ಇಲ್ಲಿ ನೋಡ್ತಿರ್ಬೋದು ಇದು ಐಫಲ್ ಟವರ್ ಹಿಂದ್ಗಡೆ ಎಲ್ಲ ಕ್ಲೌಡ್ಸ್ ಅನ್ನ ಆ್ಯಡ್ ಮಾಡೈತಿ. ಸೊ ದಿಸ್ ಈಸ್ ದಿ ನ್ಯೂ ಇಮೇಜ್. ಹೌ ಬ್ಯೂಟಿಫುಲ್ ಇಟ್ ಈಸ್ ಡನ್, ರಿಯಲಿ ವಂಡರ್ಫುಲ್, ರೈಟ್? ಸೊ ಇವಾಗ ನಾವು ಇನ್ನೊಂದನ್ನ ಕೇಳೋಣ. ಏನಂತಂದ್ರೆ ಇಲ್ಲಿ ಒಂದು ಟೆಕ್ಸ್ಟ್ ಅನ್ನ ಆಡ್ ಮಾಡು ಅಂತ ಕೇಳೋಣ. ಮುಂದ್ಗಡೆ ಆಡ್ ಅ ಮೇನ್ ಟೆಕ್ಸ್ಟ್ ಬಿಫೋರ್ ದಿ ಐಫಲ್ ಟವರ್. ಓಕೆ, ಸೊ ಟೆಕ್ಸ್ಟ್ ಇಲ್ಲಿ ಕೆಳಗಡೆ ಕೊಡ್ತೇನೆ ನಾನು. ರಾಜ್ವೀರ್ AI ಸ್ಟುಡಿಯೋ. ಲೆಟ್ಸ್ ಸಿ ಇವಾಗ ಇದ ಟೆಕ್ಸ್ಟ್ ಅನ್ನ ಆಡ್ ಮಾಡ್ತೈತೇನೋ ಅಂತ ಹೇಳಿ. ಇಟ್ ಶುಡ್ ಡು. ಆಲ್ ರೈಟ್. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಇದು ನಮ್ಗೆ ಔಟ್ಪುಟ್ ಅನ್ನ ಕೊಟ್ಟೈತಿ. ಆ ಇಮೇಜ್ಗೆ ತಕ್ಕಂಗ ಆಮೇಲೆ ಐಫಲ್ ಟವರ್ ದ ಕಲರ್ ತಕ್ಕಂಗ ನಮ್ಮ ಚಾನಲ್ ಹೆಸರನ್ನ ಕೂಡ ಇಲ್ಲಿ ಆಡ್ ಮಾಡೈತಿ. ನಾ ಇದಕ್ಕೆ ಬೇಕು ಅಂತಂದ್ರೆ ಇದನ್ನ ಎಕ್ಸಾಕ್ಟ್ ಆಗಿ ಇಲ್ಲಿ ಕೆಳಗಡೆ ಆಡ್ ಮಾಡು, ಈ ತರ ನಾವು ಎಡಿಟ್ಸ್ ಅನ್ನ ಮಾಡಿಸಬಹುದು. ಇವಾಗ ಏನ್ ಮಾಡೋಣ ಅಂತಂದ್ರೆ ಇನ್ನೊಂದು ಅಪ್ಲಿಕೇಶನ್ ಅನ್ನ ಓಪನ್ ಮಾಡೋಣ. ಬಹಳ ಫೇಮಸ್ ಐತಿ. ಮತ್ತೆ ನೀವೇನಾದ್ರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ರಿ, ಸ್ಟೂಡೆಂಟ್ ಆಗಿದ್ರಿ ಅಥವಾ ಬಿಸ್ನೆಸ್ ಮ್ಯಾನ್ ಆಗಿದ್ರಿ ಅಂದ್ರೂ ಕೂಡ ಈ ಅಪ್ಲಿಕೇಶನ್ ತುಂಬಾ ಯೂಸ್ಫುಲ್ ಆಗೈತಿ. ಅದ್ಯಾವುದು ಅಂತಂದ್ರೆ ಕ್ಯಾನ್ವಾ. ಎಸ್, ಚಾಟ್ GPT ಆ್ಯಪ್ಸ್ ಒಳಗಡೆ ನೀವು ಕ್ಯಾನ್ವಾನ ಕೂಡ ಯೂಸ್ ಮಾಡ್ಬೋದಾ. ಒಂದ್ಸರಿ ನಾ ಇಲ್ಲಿ ಹೋಗ್ತೇನೆ, ಹೋಗ್ಬಿಟ್ಟು ಆ್ಯಪ್ ಒಳಗಡೆ ಬಂದ ಇಲ್ಲಿ ಕ್ಯಾನ್ವಾ ಐತಲ್ಲ, ಕ್ಯಾನ್ವಾ ಮೇಲೆ ಕ್ಲಿಕ್ ಮಾಡ್ತಾನೆ. ಇಲ್ಲಿ ಇಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಇಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಈ ತರ ಸರ್ಚ್ ಮಾಡ್ಬೋದು. ಸರ್ಚ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕ್ಯಾನ್ವಾ ಸಿಗ್ತೈತಿ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ಆಮೇಲೆ ಇಲ್ಲಿ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ರಿ. ಇದೆಲ್ಲ ನಿಮಗೆ ಗೊತ್ತೈತಿ ಆಲ್ರೆಡಿ, ರೈಟ್? ಸೊ ನೀವು ಇಲ್ಲಿಂದ ಓದ್ಕೊಡ್ರಿ ಇದು ಏನೆಲ್ಲ ಮಾಡ್ತೈತಿ ಅಂತ ಹೇಳಿ. ಆಮೇಲೆ ಇಲ್ಲಿಂದ ಕನೆಕ್ಟ್ ಮಾಡ್ರಿ. ನಾ ಇವಾಗ ಕನೆಕ್ಟ್ ಅಂತ ಕೊಡ್ತಾ ಇದ್ದೇನೆ. ನಾನು ನಿಮ್ಗೆ ಅವಾಗಲೇ ಹೇಳಿದ್ದೆಲ್ಲ ಒಂದು ಸ್ವಲ್ಪ ಅಪ್ಲಿಕೇಶನ್ಸ್ಗಳ ನಿಮ್ಗೆ ಲಾಗಿನ್ ಮಾಡ್ಲಿಕ್ಕೆ ಕೇಳ್ತಾವ ಅಥವಾ ಸೈನ್ ಇನ್ ಮಾಡ್ಲಿಕ್ಕೆ ಕೇಳ್ತಾವ ಅಂತ ಹೇಳಿ. ನೋಡ್ರಿ ನಾ ಇಲ್ಲಿ ಕ್ಯಾನ್ವಾನ ಕ್ಲಿಕ್ ಮಾಡಿದ ತಕ್ಷಣ ಇದು ನನಗೆ ಸೈನ್ ಇನ್ ಕೇಳಾಗತೈತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಒಂದು ಹೊಸ ಪೇಜ್ ಅನ್ನ ಓಪನ್ ಮಾಡ್ತೈತಿ. ಓಪನ್ ಮಾಡಿ ಇಲ್ಲಿ ನನ್ಗೆ ಕ್ಯಾನ್ವಾಗ ಲಾಗಿನ್ ಮಾಡ್ಲಿಕ್ಕೆ ಕೇಳ್ತೈತಿ. ನಾ ಇವಾಗ ಲಾಗಿನ್ ಮಾಡಿದ ತಕ್ಷಣ ಅಥರೈಸೇಷನ್ ಆಯ್ತು. ಇವಾಗ ಇದನ್ನ ಕ್ಲೋಸ್ ಮಾಡ್ತೇನೆ. ಕ್ಲೋಸ್ ಮಾಡಿದ ತಕ್ಷಣ ಇಲ್ಲಿ ಕನೆಕ್ಟ್ ಆಗಿರ್ತೈತಿ. ಒಂದ್ಸರಿ ರಿಫ್ರೆಶ್ ಮಾಡ್ತಾನೆ. ರಿಫ್ರೆಶ್ ಮಾಡಿದೆ ಅಂತಂದ್ರೆ ಇಟ್ ಶುಡ್ ಬಿ ಕನೆಕ್ಟೆಡ್. ಸಿ ಇಲ್ಲಿದ ಸ್ಟಾರ್ಟ್ ಚಾರ್ಟ್ ಅಂತ ಬರ್ಲಿಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಇದು ಆಟೋಮೆಟಿಕ್ ಆಗಿ ಕ್ಯಾನ್ವಾನ ಸೆಲೆಕ್ಟ್ ಮಾಡ್ತೈತಿ. ನಾವಿಲ್ಲಿ ಒಂದು ಹೊಸ ಯೂಸ್ ಕೇಸ್ ಅನ್ನ ಯೂಸ್ ಮಾಡೋಣ. ಅದೇನು ಅಂತಂದ್ರೆ ಸಪೋಸ್ ಅನ್ಕೊಡ್ರಿ ನೀವು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಅದ್ರಿ. ಕ್ಯಾನ್ವಾನ ಯೂಸ್ ಮಾಡ್ಕೊಂಡ್ರೆ ನೀವು ಥಂಬ್ನೇಲ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಇದೀರಿ ಅಂತ ಅನ್ಕೊಡ್ರಿ. ಅದಕ್ಕೆ ಒಂದು ಸಿಂಪಲ್ ಪ್ರಾಂಪ್ಟ್ ಅನ್ನ ನಾ ಇಲ್ಲಿ ಬರಿತಾ ಇದ್ದೇನೆ. I have made a video on personal finance for beginners. And I want you to act as a expert thumbnail creator and create a thumbnail for my video. ಮೇನ್ ಟೆಕ್ಸ್ಟ್ ಅಂತ ಕೊಟ್ಟು ಇಲ್ಲಿ ಟೆಕ್ಸ್ಟ್ ಅನ್ನ ಕೊಡ್ತೇನೆ. ಪರ್ಸನಲ್ ಫೈನಾನ್ಸ್ ಇಷ್ಟೇ ಸಾಕು. ಓಕೆ, ಆಮೇಲೆ ಔಟ್ಪುಟ್ ಅನ್ನ ಕೊಡ್ತೇನೆ 16:9. ಸಿಂಪಲ್ ಪ್ರಾಂಪ್ಟ್ ಬರ್ತಿದ್ದೇನೆ. ಸಿಂಪಲ್ ಪ್ರಾಂಪ್ಟ್ ಬರ್ದ ನಾ ಇವಾಗ ಇದನ್ನ ಎಂಟರ್ ಕೊಡ್ತಾ ಇದ್ದೇನೆ. ಎಂಟರ್ ಕೊಟ್ಟ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು ಇದು ಕ್ಯಾನ್ವಾಗ ನಮ್ಗೆ ಆಕ್ಸೆಸ್ ಅನ್ನ ಕೇಳ್ತೈತಿ ಒಂದ್ಸಾರಿ. ಸೊ ಒಂದ್ಸಾರಿ ಆಕ್ಸೆಸ್ ಅನ್ನ ಕೊಡ್ತು ಅಂತಂದ್ರೆ ಇದು ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡ್ತೈತಿ. ನೋಟಿಸ್ ಮಾಡ್ರಿ, ಯೂಶುವಲಿ ನೀವು ಚಾಟ್ GPT ಒಳಗಡೆ ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಯಾವ ತರ ಇಮೇಜ್ ಕ್ರಿಯೇಟ್ ಮಾಡ್ತೈತಿ, ಈ ತರ ಬಾಕ್ಸ್ ಇರೋದಿಲ್ಲ. ಅದು ನಾರ್ಮಲ್ ಆಗಿ ಇಮೇಜ್ ಅನ್ನ ಅದರ ಒಂದು ಚಾಟ್ ಬಾಕ್ಸ್ ಒಳಗಡೆ ಅಥವಾ ಚಾಟ್ ಏರಿಯಾ ಒಳಗಡೆ ಕ್ರಿಯೇಟ್ ಮಾಡ್ತೈತಿ. ಬಟ್ ಇಲ್ಲಿ ನಿಮ್ಗೆ ಟೆಂಪ್ಲೇಟ್ ಸಿಗ್ತೈತೆ. ಇಲ್ಲಿ ನೋಡ್ರಿ, ನೀವು ಇಲ್ಲಿ ಟೆಂಪ್ಲೇಟ್ ಅನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಬ್ರೌಸ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬ್ರ್ಯಾಂಡ್ ಟೆಂಪ್ಲೇಟ್ ಇದ್ರೆ ಅದನ್ನ ಆಡ್ ಮಾಡಿ ಅದನ್ನ ಯೂಸ್ ಮಾಡ್ಬೋದು. ರೀಸೆಂಟ್ ಡಿಸೈನ್ ಅನ್ನು ಯೂಸ್ ಮಾಡ್ಬೋದು ಅಥವಾ ಸರ್ಪ್ರೈಸ್ ಮೀ ಆಪ್ಷನ್ ಅನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಾ ಇಲ್ಲಿ ಏನ್ ಮಾಡ್ತೇನೆ ಅಂತಂದ್ರೆ ಸಿಂಪಲ್ ಆಗಿ ಜನರೇಟ್ ಡಿಸೈನ್ ಅಂತ ಕೊಡ್ತಾನೆ. ಏನನ್ನು ಸೆಲೆಕ್ಟ್ ಮಾಡ್ಲಿಕ್ಕತ್ತಿಲ್ಲ. ಐ ಆಮ್ ಟೆಸ್ಟಿಂಗ್ ಇಟ್.
ಲೆಟ್ಸ್ ಸಿ ಇದು ಯಾವ ತರ ನಮ್ಗೆ ಔಟ್ಪುಟ್ ಅನ್ನ ಕೊಡ್ತೈತಿ ಅಂತ ಹೇಳಿ. ಆಲ್ ರೈಟ್, ಸೊ ಇದು ನಮ್ಗೆ ಇವಾಗ ಒಂದು ಇಮೇಜ್ ಅನ್ನ ಅಥವಾ ಥಂಬ್ನೇಲ್ ಅನ್ನ ರೆಡಿ ಮಾಡಿ ಕೊಟ್ಟೈತಿ. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ, ಎಡಿಟ್ ಇನ್ ಕ್ಯಾನ್ವಾ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇದ ಕ್ಯಾನ್ವಾನ ಓಪನ್ ಮಾಡ್ತೈತಿ ಡೈರೆಕ್ಟ್ ಆಗಿ. ಇಲ್ಲಿ ನೀವು ಇದನ್ನ ಯಾವ ತರ ಬೇಕೋ ಆ ತರ ಎಡಿಟ್ ಮಾಡ್ಬೋದು. ಯಾವ ಥಿಂಗ್ ಬೇಕೋ ಆ ಥಿಂಗ್ ಅನ್ನ ನೀವು ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಇಮೇಜ್ ಅನ್ನ ಚೇಂಜ್ ಮಾಡ್ಬೋದು, ನಿಮ್ಮ ಫೋಟೋನ ಆಡ್ ಮಾಡ್ಬೋದು. ಆಮೇಲೆ ಇಲ್ಲಿ ಟೆಕ್ಸ್ಟ್ ಕೂಡ ಎಡಿಟೇಬಲ್ ಐತಿ, ಇದನ್ನ ಕೂಡ ನೀವು ಎಡಿಟ್ ಮಾಡಿಸ್ಬೋದಾ. ಸೊ ಇಲ್ಲಿ ನನಗೆ ಇದು ಸಿಂಗಲ್ ಲೈನ್ ಒಳಗೆ ಬೇಕು ಅಂತ ಅನ್ಕೊಡ್ರಿ, ನಾ ಇದನ್ನ ಒಂದು ಸ್ವಲ್ಪ ಈ ಥರ ಅಡ್ಜಸ್ಟ್ ಮಾಡಿಸ್ಬೋದಾ. ಇದೆಲ್ಲ ಫ್ರೀ ಆಫ್ ಕಾಸ್ಟ್ ಒಳಗಡೆ. ಓಕೆ, ಯು ಡು ನಾಟ್ ನೀಡ್ ಟು ಪೇ ಎನಿ ಪ್ರೋ ವರ್ಷನ್. ಓಕೆ, ಚಾಟ್ ಜಿ ಪಿ ಟಿ ಕೂಡ ಪ್ರೋ ಬೇಕಾಗಿಲ್ಲ, ಆಮೇಲೆ ಕ್ಯಾನ್ವಾ ಕೂಡ ಪ್ರೋ ಬೇಕಾಗಿಲ್ಲ. ಸೊ ಎಲ್ಲ ಫ್ರೀ ಆಫ್ ಕಾಸ್ಟ್ ಒಳಗಡೆ. ಸೊ ಇವಾಗ ನಾ ಇದ್ರದ್ದು ಸಿಂಗಲ್ ಲೈನ್ ಒಳಗಡೆ ಹಾಕಿದೆ. ಆಮೇಲೆ ಫಾಂಟನ್ನು ಬೇಕು ಅಂದರೆ ಎಕ್ಸ್ಟ್ರಾ ಬಿಗ್ಗರ್ ಮಾಡಿಸ್ಬೋದಾ, ಫಾಂಟ್ ಚೇಂಜ್ ಮಾಡ್ಬೋದಾ ಇಲ್ಲಿಂದ ಕ್ಯಾನ್ವಾಸ್ ಆನ್ಸರ್ ಮೇಲೆ ಕ್ಲಿಕ್ ಮಾಡಿ. ರೈಟ್, ಸೊ ಇಲ್ಲಿ ಮತ್ತೆ ಬೇರೆ ಯಾವುದಾದ್ರೂ ಇತ್ತನ ನೋಡ್ತಾನೆ. ಓಕೆ, ಇಲ್ಲೇನಾದರೂ ನೀವು ಈ ಥರ ಪ್ರೋ ಇದನ್ನ ನೋಡಿದ್ರಿ ಅಂತಂದ್ರೆ, ಪ್ರೋ ಸಿಂಬಾಲನ್ನು ನೋಡಿದ್ರಿ ಅಂತಂದ್ರೆ ಅದನ್ನ ಯೂಸ್ ಮಾಡಬೇಡ್ರಿ, ಬಿಕಾಸ್ ಅದ ಪೇಡ್ ವರ್ಷನ್ ಒಳಗಡೆ ಮಾತ್ರ ಅವೈಲೇಬಲ್ ಇರ್ತೈತಿ. ಸೊ ಐ ಥಿಂಕ್ ವಿಲ್ ಗೋ ವಿತ್ ಆಂಟೋನ್ ಚೆನ್ನಾಗೈತಿ. ಸೊ ಈ ತರ ನೀವು ಇಲ್ಲಿ ನಿಮ್ಗೆ ಯಾವ ತರ ಬೇಕೋ ಆ ತರ ಚೇಂಜಸ್ ಅನ್ನ ಮಾಡ್ಬೋದು, ಎಲಿಮೆಂಟ್ಸ್ ಅನ್ನ ಆಡ್ ಮಾಡ್ಬೋದು. ಇಲ್ಲಿ ಎಲಿಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ರಿ, ಇಲ್ಲಿ ಬಿಟ್ ಕಾಯಿನ್ ಅಂತ ಐತಲ್ಲ, ಇದನ್ನ ಇಲ್ಲಿ ತಗೊಂಬಂದ ನೀವು ಬೇಕು ಅಂದ್ರೆ ಇಲ್ಲಿ ಆಡ್ ಮಾಡ್ಕೊಡ್ರಿ. ವೇರಿಯಸ್ ಥಿಂಗ್ಸ್ ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಇದನ್ನ ಕಸ್ಟಮೈಸ್ ಮಾಡಬಹುದ. ಸೊ ಈ ತರ ನೀವು ಕ್ಯಾನ್ವಾ ಒಳಗಡೆ ಇಮೇಜಸ್ ಅನ್ನ ಕೂಡ ಜನರೇಟ್ ಮಾಡಿಸಬಹುದ, ಪೋಸ್ಟರ್ ಜನರೇಟ್ ಮಾಡಿಸಬಹುದ, ಬ್ಯಾನರ್ ಜನರೇಟ್ ಮಾಡಿಸಬಹುದ, ವಾಟ್ ಎವರ್ ಯು ವಾಂಟ್. ಥಿಂಕ್ ಆಫ್ ದಿಸ್ ಆಸ್ ಅ ಕಂಟೆಂಟ್ ಕ್ರಿಯೇಟರ್, ಬಿಸ್ನೆಸ್ ಓನರ್. ನೀವು ಇದನ್ನ ಯಾವ ತರ ಯೂಸ್ ಮಾಡ್ಕೊಳ್ಬಹುದು ಅಂತೇಳಿ ಒಂದ್ಸರಿ ಐಡಿಯಾದನ್ನ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ರಿ. ಇದಷ್ಟೇ ಅಲ್ಲ, ಇನ್ನೊಂದು ಬೆಸ್ಟ್ ಥಿಂಗ್ ತೋರಿಸ್ತಾನೆ ಕ್ಯಾನ್ವಾ ಬಗ್ಗೆ. ಸಪೋಸ್ ಅನ್ಕೊಡ್ರಿ, ನಾವು ನಾರ್ಮಲ್ ಇಮೇಜ್ ಅನ್ನ ಕ್ರಿಯೇಟ್ ಮಾಡಿದೀವಿ, ಅದನ್ನ ಕ್ಯಾನ್ವಾ ಟೆಂಪ್ಲೇಟ್ ಆಗಿ ಕನ್ವರ್ಟ್ ಮಾಡಬಹುದು. ಯಾವ ತರ ಅಂತ ನಾನು ನಿಮ್ಗೆ ಹೇಳ್ತೇನೆ. ಇಲ್ಲಿ ನಾ ಇವಾಗ ಮತ್ತೆ ಹೊಸ ಚಾರ್ಟ್ ಅನ್ನ ಓಪನ್ ಮಾಡ್ತೇನೆ. ಈ ಸರಿ ನಾನು ಸ್ಟಾರ್ಟಿಂಗ್ ಒಳಗಡೆ ಕ್ಯಾನ್ವಾ ಅನ್ನ ಸೆಲೆಕ್ಟ್ ಮಾಡೋದಿಲ್ಲ. ಓಕೆ, ಸಿಂಪಲ್ ಆಗಿ ಚಾಟ್ ಜಿ ಪಿ ಟಿಗೆ ಇಮೇಜ್ ಅನ್ನ ಜನರೇಟ್ ಮಾಡ್ಲಿಕ್ಕೆ ಹೇಳ್ತಾನೆ. ಫಾರ್ ಎಕ್ಸಾಂಪಲ್ ನಾವು ಒಂದು ಕಾರ್ ಎಕ್ಸಿಬಿಷನ್ ಅನ್ನ ನಡೆಸ್ತಾ ಇದೀವಿ ಅಂತ ಅನ್ಕೊಟ್ರೆ, ಅದಕ್ಕೆ ಒಂದು ಬ್ಯಾನರ್ ತಯಾರು ಮಾಡ್ಬೇಕಾಗೈತಿ. ಅದಕ್ಕೆ ನಾವು ಇಲ್ಲಿ ಒಂದು ಪ್ರಾಂಪ್ಟ್ ಅನ್ನ ಬರೀತಾನೆ. ವಿ ಆರ್ ಪ್ಲಾನಿಂಗ್ ಅ ಕಾರ್, ವಿಂಟೇಜ್ ಕಾರ್ exhibition. I don't know the spelling. Exhibition, I think that is the one. Okay, exhibition. Please create a banner for this. Okay, simple prompt. ಇಲ್ಲಿ ಕ್ರಿಯೇಟ್ ಇಮೇಜ್ ಅಂತ ಕೊಡ್ತಾನೆ, ಕೊಟ್ಬಿಟ್ಟು ಇದನ್ನ ಕೊಡ್ತಾನೆ. ಇದು ನಾರ್ಮಲ್ ಆಗಿ ಚಾಟ್ ಜಿ ಪಿ ಟಿ ಒಳಗಡೆ ನಾವು ಇಮೇಜ್ ಅನ್ನ ಜನರೇಟ್ ಮಾಡಿಸ್ತೇವಲ್ಲ ಆ ಮೆಥಡ್. ಕರೆಕ್ಟ್. ಸೊ ಇವಾಗ ನೋಡೋಣ ಇದು ಯಾವ ತರ ನಮ್ಗೆ ಇಮೇಜ್ ಅನ್ನ ಜನರೇಟ್ ಮಾಡಿ ಕೊಡ್ತೈತಿ ಅಂತ ಹೇಳಿ. ಆಲ್ರೈಟ್, ಸೊ ಇದು ನಮ್ಗೆ ಇಲ್ಲಿ ಒಂದು ಔಟ್ಪುಟ್ ಅನ್ನ ಕೊಟ್ಟೈತಿ. ನೋಡ್ರಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡೈತಿ ಅಂತೇಳಿ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನೈತಿ ಗೊತ್ತೈತಾನೆ, ನಾ ಇದನ್ನ ಇಲ್ಲಿ ಏನಾದ್ರೂ ಚೇಂಜ್ ಮಾಡ್ಬೇಕು ಅಂತಂದ್ರೆ, ಈ ಟೈಟಲ್ ಅನ್ನ ಚೇಂಜ್ ಮಾಡ್ಬೇಕು ಅಂತಂದ್ರೆ, ಅಥವಾ ಈ ಸಬ್ ಟೈಟಲ್ ಚೇಂಜ್ ಮಾಡ್ಬೇಕು, ಡೇಟ್ ಚೇಂಜ್ ಮಾಡ್ಬೇಕು, ವೆನ್ಯೂ ಚೇಂಜ್ ಮಾಡ್ಬೇಕು ಅಂತಂದ್ರೆ, ನಾ ಮತ್ತೆ ಇಲ್ಲಿ ಚಾಟ್ ಜಿ ಪಿ ಟಿಗೆ ಪ್ರಾಂಪ್ಟ್ ಅನ್ನ ಬರಿಬೇಕಾ, ಚೇಂಜ್ ದ ಡೇಟ್, ಚೇಂಜ್ ದ ವೆನ್ಯೂ, ಚೇಂಜ್ ದ ಟೈಮಿಂಗ್, ಈ ತರ ನನ್ನ ಟೈಪ್ ಮಾಡ್ಬೇಕಾ. ಬಟ್ ಅದೇ ನಾವೇನಾದ್ರೂ ಕ್ಯಾನ್ವಾನ ಯೂಸ್ ಮಾಡಿದ್ವಿ ಅಂತಂದ್ರೆ ನಾವೇ ಎಡಿಟ್ ಮಾಡ್ಬೋದಲ್ಲ. ಸೊ ನಾವು ಈ ಒಂದು ಇಮೇಜ್ ಏನೈತಲ್ಲ, ಸ್ಟ್ಯಾಟಿಕ್ ಇಮೇಜ್ ಏನೈತಲ್ಲ, ಇದನ್ನ ಎಡಿಟೇಬಲ್ ಕ್ಯಾನ್ವಾ ಟೆಂಪ್ಲೇಟ್ ಆಗಿ ಕೂಡ ಕನ್ವರ್ಟ್ ಮಾಡ್ಬೋದ. ಇವಾಗ ನಾ ಏನ್ ಮಾಡ್ತೇನೆ ಅಂತಂದ್ರೆ, ಆಡ್ ಕ್ಯಾನ್ವಾ ಅಂತ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಇದಕ್ಕೆ ಹೇಳ್ತೇನೆ ಇವಾಗ ಈ ಇಮೇಜ್ ಅನ್ನ ಕ್ಯಾನ್ವಾ ಟೆಂಪ್ಲೇಟ್ ಆಗಿ ಕನ್ವರ್ಟ್ ಮಾಡು ಅಂತ ಹೇಳ್ತೇನೆ. ಕನ್ವರ್ಟ್ ದಿಸ್ ಇಮೇಜ್ ಇಂಟು ಅ ಕ್ಯಾನ್ವಾ ಎಡಿಟ್ ಟೆಂಪ್ಲೇಟ್. ಓಕೆ, ಸೊ ಇವಾಗ ನೋಡ್ರಿ ಈ ಇಮೇಜ್ ಅನ್ನ ಇದು ಕ್ಯಾನ್ವಾ ಎಡಿಟ್ ಟೆಂಪ್ಲೇಟ್ ಆಗಿ ಕನ್ವರ್ಟ್ ಮಾಡ್ತೈತಿ. ಓಕೆ, ಇದೇನು ಹೇಳಾಗತ್ತೈತಿ, ಐ ಕ್ಯಾನ್ ಡೂ ದ್ಯಾಟ್. ದ ಇಮೇಜ್ ವಿಲ್ ಬಿ ಕನ್ವರ್ಟೆಡ್ ಟು ಫುಲ್ಲಿ ಎಡಿಟೇಬಲ್ ಕ್ಯಾನ್ವಾ ಡಿಸೈನ್ ವಿತ್ ಎಲಿಮೆಂಟ್ಸ್ ಸಚ್ as the text, shapes, graphics separated wherever Canva can recognize them. I will use the banner image from this. Okay, I will just say yes, please go ahead. Simple prompt. ಸೊ ಇವಾಗ ಇದು ಕ್ಯಾನ್ವಾನ ಯೂಸ್ ಮಾಡ್ಕೊಂಡ ನಮಗೆ ಎಡಿಟೇಬಲ್ ಟೆಂಪ್ಲೇಟ್ ಆಗಿ ಕನ್ವರ್ಟ್ ಮಾಡ್ತೈತಿ. ಜಸ್ಟ್ ಸಿ ದ ಮ್ಯಾಜಿಕ್. ದಿಸ್ ವಿಲ್ ಬ್ರಿಂಗ್ ಯು ಲಾಟ್ ಆಫ್ ಅಪಾರ್ಚುನಿಟೀಸ್. ನೀವೇನಾದ್ರೂ ಥಿಂಕ್ ಮಾಡಕತ್ತಿದ್ರಿ ಅಂತಂದ್ರೆ, ನೀವು ಇದನ್ನ ಯೂಸ್ ಮಾಡ್ಕೊಂಡು ಥಂಬ್ನೇಲ್ಸ್ ಎಡಿಟ್ ಮಾಡ್ಬೋದು ಅಂತೇಳಿ ಯು ಆರ್ ಥಿಂಕಿಂಗ್ ರೈಟ್. ನೀವೇನಾದ್ರೂ ಥಿಂಕ್ ಮಾಡಕತ್ತಿದ್ರಿ ಅಂತಂದ್ರೆ, ನಿಮ್ಮ ಬಿಸ್ನೆಸ್ಗೋಸ್ಕರ ಒಂದು ಬ್ಯಾನರ್ ಅನ್ನ ರೆಡಿ ಮಾಡಿಸಿ ಅದನ್ನ ಎಡಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಯು ಆರ್ ರೈಟ್. ಓಕೆ, ಸೊ ಇವಾಗ ಇದು ನಮ್ಗೆ ಔಟ್ಪುಟ್ ಅನ್ನ ಕೊಟ್ಟೈತಿ. ಇಲ್ಲೇನು ಹೇಳಕತ್ತೈತಿ, ಡನ್ ಯುವರ್ ಬ್ಯಾನರ್ ಹ್ಯಾಸ್ ಬಿನ್ ಕನ್ವರ್ಟೆಡ್ ಇಂಟು ಎಡಿಟೇಬಲ್ ಕ್ಯಾನ್ವಾ ಡಿಸೈನ್. ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ಇದನ್ನ ಆಕ್ಸೆಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಇಲ್ಲೇ ಕಸ್ಟಮೈಸ್ ದಿಸ್ ಡಿಸೈನ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮ್ಗೆ ಅದೇ ಲಿಂಕ್ ತಗೊಂಡು ಹೋಗ್ತದೆ. ಓಕೆ, ಫಸ್ಟ್ ಥಿಂಗ್ ಕಾರ್ ನೋಡ್ರಿ, ಕಾರನ್ನ ನಾನು ರಿಮೂವ್ ಮಾಡ್ಬೋದ. ವೆಂಟೇಜ್ ಇದನ್ನ ಡಬಲ್ ಕ್ಲಿಕ್ ಮಾಡಿದೆ ಅಂತಂದ್ರೆ ನಾ ಇಲ್ಲಿ ವೆಂಟೇಜ್ ಕಾರನ್ನ
ಇದ್ರ ಕಲರನ್ನು ಚೇಂಜ್ ಮಾಡ್ಬೋದು. ಒಂದ್ಸರಿ ಕಲರ್ ಚೇಂಜ್ ಮಾಡಿ ತೋರಿಸ್ತಾನೆ. ನಾಟ್ ದ್ಯಾಟ್ ಒನ್, ಲೆಟ್ಸ್ ಗೋ ಫಾರ್ ದಿಸ್. ದಟ್ ಇಸ್ ಆಲ್ಸೋ ನಾಟ್ ಗುಡ್. ಓಕೆ, ಸೊ ಇವಾಗ ನೋಡ್ರಿ ಈ ಥರ ಚೇಂಜ್ ಮಾಡ್ಬೋದು. ವೆನ್ಯೂ ಚೇಂಜ್ ಮಾಡಬೇಕಾ, ವೆನ್ಯೂ ಚೇಂಜ್ ಮಾಡಿರಿ. ವಾಟ್ ಎವರ್ ಯು ವಾಂಟ್ ಟು ಚೇಂಜ್ ಯು ಚೇಂಜ್ ಇಟ್. ಸಿ, ಇಲ್ಲಿ ಐಕಾನ್ಸನ್ನು ಚೇಂಜ್ ಮಾಡಿರಿ. ಐಕಾನ್ಸನ್ನು ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿರಿ. ಥಿಂಕ್ ಹೌ ಯೂಸ್ಫುಲ್ ದಿಸ್ ಟೂಲ್ ಈಸ್. ಮತ್ತು ಎಲ್ಲ ಫ್ರೀ ಆಫ್ ಕಾಸ್ಟ್ ಒಳಗಡೆ ನೀವು ಥಂಬ್ನೇಲ್ಸ್ ಅನ್ನ ಯಾವ ಲೆವೆಲ್ ಒಳಗಡೆ ಕ್ರಿಯೇಟ್ ಮಾಡ್ಬೋದು ಅಂತ ಇಮ್ಯಾಜಿನ್ ಮಾಡ್ರಿ. ದಟ್ ಟು ಫ್ರೀ ಆಫ್ ಕಾಸ್ಟ್ ಒಳಗಡೆ. ಸೊ ಇದೇ ತರ ನಿಮ್ಗೆ ವೇರಿಯಸ್ ಅಪ್ಲಿಕೇಶನ್ಸ್ ಇದಾವ. ಒಂದೆರಡು ಅಪ್ಲಿಕೇಶನ್ಸ್ ಅನ್ನ ಮತ್ತೆ ನಾನು ನಿಮ್ಗೆ ತೋರಿಸ್ತಾನೆ. ಇವಾಗ ಡೆಮೋ ಅಂತೂ ನಿಮ್ಗೆ ಅರ್ಥ ಆಯ್ತು ಇಲ್ಲಿ ಅಪ್ಲಿಕೇಶನ್ಸ್ ವರ್ಕ್ ಆಗ್ತಾವ ಅಂತೇಳಿ. ಇದೇ ತರ ನೀವು ಇಲ್ಲಿ ಮತ್ತೆ ನೋಡ್ಬೋದು. ಆಪಲ್ ಮ್ಯೂಸಿಕ್ ಐತಿ, ನೀವು ಮ್ಯೂಸಿಕ್ ಅನ್ನ ಸರ್ಚ್ ಮಾಡ್ಬೋದಾ. ಸ್ಪಾಟಿಫೈ ಒಳಗಡೆ ಪಾಡ್ಕಾಸ್ಟ್ ಅನ್ನ ಸರ್ಚ್ ಮಾಡ್ಬೋದಾ. ಇಲ್ಲಿ ಲೈಫ್ ಸ್ಟೈಲ್ ಒಳಗಡೆ ನೋಡಿ, ಲೈಫ್ ಸ್ಟೈಲ್ ಒಳಗಡೆ ಅಭಿ ಬಸ್ ಐತಿ. ಇಲ್ಲಿ ಡೈರೆಕ್ಟ್ ಆಗಿ ನೀವು ಬಸ್ಸಸ್ ಅನ್ನ ಫೈಂಡ್ ಮಾಡ್ಬೋದಾ. ಸೊ ಲೆಟ್ಸ್ ಕ್ಲಿಕ್ ಆನ್ ದಿಸ್ ಅಂಡ್ ಕನೆಕ್ಟ್ ಇಟ್. ಸೊ ಒಂದ್ಸಾರಿ ಕನೆಕ್ಟ್ ಅಂತ ಕೊಡ್ತೇನೆ, ನೋಡೋಣ. ಇದನ್ನು ಕೂಡ ಟ್ರೈ ಮಾಡ್ಬಿಡ್ತೇನೆ. ಇದು ಬಹಳ ಯೂಸ್ಫುಲ್ ಆಗ್ತೈತಿ ಅಂತ ಅನ್ಕೊಳ್ತೇನೆ ನಿಮ್ಗೆಲ್ಲ. ಯಾವ ಟೈಮ್ ಒಳಗಡೆ ಯಾವ ಬಸ್ ಐತಿ ಅಂತೇಳಿ ನೀವು ಡೈರೆಕ್ಟ್ ಆಗಿ ಇಲ್ಲಿಂದಾನೆ ಚೆಕ್ ಮಾಡ್ಬೋದು. ಚಾಟ್ ಜಿಪಿಟಿ ಒಳಗಡೆ ಇಂದ ನೀವು ಹೊಸ ಬ್ರೌಸರ್ ಅನ್ನ ಓಪನ್ ಮಾಡಿ ಗೂಗಲ್ ಒಳಗಡೆ ಹೋಗಿ ಚೆಕ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಬ್ಯಾಂಗ್ಳೂರ್ ಟು ಮುಂಬೈ ಬಸ್ ಆನ್ ನೆಕ್ಸ್ಟ್ ವೆಡ್ನೆಸ್ಡೇ. ಓಕೆ, ಸೊ ಜಸ್ಟ್ ಸಿಂಪಲ್ ಓಕೆ ಫೈಂಡ್ ಮೀ ಅಂತ ಕೊಡ್ತೇನೆ ಇಲ್ಲಿ. ಫೈಂಡ್ ಮೀ. ಸೊ ಸಿಂಪಲ್ ಪ್ರಾಂಪ್ಟ್ ಅನ್ನು ಕೊಟ್ಟಿದ್ದೇನೆ. ಲೆಟ್ಸ್ ಸಿ ಇದು ವರ್ಕ್ ಆಗ್ತೈತೆ ಇಲ್ಲೋ ಅಂತೇಳಿ ನೋಡೋಣ. ಓಕೆ, ಒಂದ್ಸರಿ ಅಲೌ ಕೊಡ್ತಾನೆ. ಆಲ್ ರೈಟ್, ಸೊ ಅಲೌ ಕೊಡ್ತಾ ಇದ್ದಾನೆ. ಸಿ ನಮ್ಗೆ ಇಲ್ಲಿದ ಔಟ್ಪುಟ್ ಅನ್ನ ತಗೊಂಬಂದು ಕೊಟ್ಟೈತಿ. ಬ್ಯಾಂಗ್ಳೂರ್ ಟು ಮುಂಬೈ ವೆಡ್ನೆಸ್ಡೇ 8th June 69 ಬಸ್ಸಸ್ ಅವೈಲೇಬಲ್. KSRTC ಕರ್ನಾಟಕ. ಸಿ ಎಲ್ಲ ಬಸ್ ಡೀಟೇಲ್ಸ್ ಎಲ್ಲ ಇಲ್ಲೇ ಇದಾವೆ. ಇದ್ರ ಮೇಲೆ ನೀವು ಡೈರೆಕ್ಟ್ ಆಗಿ ವ್ಯೂ ಸೀಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಎಕ್ಸ್ಟರ್ನಲ್ ವೆಬ್ಸೈಟ್ಸ್ ಇದೆ ನಿಮ್ಗೆ ತಗೊಂಡ್ ಹೋಗ್ತೈತಿ. ಬೇಕು ಅಂದ್ರೆ ಕಾಪಿ ಮಾಡ್ರಿಲ್ಲ, ಡೈರೆಕ್ಟ್ ಆಗಿ ಇಲ್ಲಿ ಓಪನ್ ಲಿಂಕ್ ಅಂತಂದ್ರೆ ಇಲ್ಲಿ ಓಪನ್ ಆಗ್ತೈತಿ. ಇದೇ ತರ ಮತ್ತೆ ತುಂಬಾ ಅಪ್ಲಿಕೇಶನ್ಸ್ ಇದಾವ. ಬಹಳಷ್ಟು ಥಿಂಗ್ಸ್ ಗಳನ್ನ, ಪ್ರೊಡಕ್ಟಿವ್ ಥಿಂಗ್ಸ್ ಗಳನ್ನ ನೀವು ಮಾಡಬಹುದು. ಇಲ್ಲಿ ನೋಡ್ರಿ, ನೀವು ಗಿಟ್ ಹಬ್ ಐತಿ. ನೀವೇನಾದ್ರೂ ಕೋಡ್ ಅನ್ನ ಡೈರೆಕ್ಟ್ ಚಾಟ್ ಜಿಪಿಟಿ ಇಂದ ಗಿಟ್ ಹಬ್ ಗೆ ಪುಷ್ ಮಾಡಬೇಕು ಅಂತಂದ್ರೆ ಇಲ್ಲಿಂದನೇ ಮಾಡಬಹುದು. ದಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ದ ಪ್ರೋಗ್ರಾಮರ್ಸ್. ಆಮೇಲೆ ಅಡೋಬೆ ಆಕ್ರೋಬ್ಯಾಟ್ ಇದನ್ನ ಯೂಸ್ ಮಾಡ್ಕೊಂಡ್ರೆ ನೀವೇನಾದ್ರೂ ನಿಮ್ಮ PDF ಅನ್ನ ಎಡಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಅಡೋಬೆ ಆಕ್ರೋಬ್ಯಾಟ್ ಅನ್ನ ಯೂಸ್ ಮಾಡ್ಕೊಡ್ರಿ, ಫ್ರೀ ಆಫ್ ಕಾಸ್ಟ್. ಅಡೋಬೆ ಎಕ್ಸ್ಪ್ರೆಸ್ ಇದು ಕೂಡ ಕ್ಯಾನ್ವಾ ತರನೇ ಐತಿ. ಇದ್ರ ಮೇಲೆ ನಾವು ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ತೇನೆ, ಬಹಳ ಯೂಸ್ಫುಲ್ ಐತಿದ. ಓಕೆ, ಮತ್ತೆ ನೀವೇನಾದ್ರೂ ಪ್ರೆಸೆಂಟೇಷನ್ಗೋಸ್ಕರ ಗ್ಯಾಮಾ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ಅದನ್ನ ಇಲ್ಲಿಂದ ಆಕ್ಸೆಸ್ ಮಾಡಬಹುದು. ಚಾಟ್ ಜಿಪಿಟಿ ಒಳಗಡೆ GoDaddy ಅನ್ನ ಯೂಸ್ ಮಾಡ್ಕೊಂಡು ಡೊಮೇನ್ಸ್ ಅನ್ನ ಪರ್ಚೇಸ್ ಮಾಡಬಹುದು ಅಥವಾ ಸರ್ಚ್ ಮಾಡಬಹುದು. ಅದಾದ್ಮೇಲೆ ಇಲ್ಲಿ ನಿಮ್ಗೆ ಇಂಡೀಡ್ ಕರಿಯರ್ ಐತಿ, ನೀವು ಜಾಬ್ಸ್ ಅನ್ನ ಕೂಡ ಇಲ್ಲಿಂದ ಡೈರೆಕ್ಟ್ ಆಗಿ ಸರ್ಚ್ ಮಾಡಬಹುದು. ಇಂಟರ್ಶಾಲಾ ಇಲ್ಲಿಂದ ನೀವು ಜಾಬ್ಸ್ ಇಂಟರ್ನ್ಶಿಪ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಸಿ ಎಷ್ಟು ಯೂಸ್ಫುಲ್ ಅಪ್ಲಿಕೇಶನ್ಸ್ ಇದಾವ. ಬಹಳಷ್ಟು ಜನ ಇದನ್ನ ಇಗ್ನೋರ್ ಮಾಡಿರ್ತಾರ. ನಾನ್ ನಿಮ್ಗೆ ಒಂದ್ ರಿಕ್ವೆಸ್ಟ್ ಏನ್ ಮಾಡ್ತೇನೆ ಅಂತಂದ್ರೆ ಹೋಗ್ರಿ ಇದನ್ನ ಎಕ್ಸ್ಪ್ಲೋರ್ ಮಾಡ್ರಿ. ಯಾವೆಲ್ಲ ಅಪ್ಲಿಕೇಶನ್ಸ್ ಇದಾವ ಕಮೆಂಟ್ ಮಾಡ್ರಿ. ನಿಮ್ಗೆ ಯಾವ್ದಾದ್ರು ಅಪ್ಲಿಕೇಶನ್ ಮೇಲೆ ನಿಮ್ಗೆ ವಿಡಿಯೋ ಬೇಕಾಗಿತ್ತು ಅಂತಂದ್ರೆ ನಾನು ನಿಮ್ಗೆ ಅದ್ರ ಮೇಲೆ ಸ್ಪೆಸಿಫಿಕ್ ವಿಡಿಯೋನ, ಇನ್ ಡೆಪ್ತ್ ವಿಡಿಯೋನ ನಾನು ನಿಮ್ಗೆ ಮಾಡ್ಕೊಡ್ತೇನೆ. ಮುಂದಿನ ದಿನದೊಳಗಡೆ ನಾನು ಕೂಡ ಈ ಎಲ್ಲ ಆಪ್ಸ್ ಗಳನ್ನ ಥರೋವಾಗಿ ಸ್ಟಡಿ ಮಾಡಿ ನಿಮ್ಗೆ ಯೂಸ್ಫುಲ್ ಆಪ್ಸ್ ಗಳನ್ನ ತಗೊಂಡ್ ಬರ್ತೇನೆ, ಟಾಪ್ ಆಪ್ಸ್ ಗಳನ್ನ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ರಿ, ಸೊ ದಟ್ ಆ ವಿಡಿಯೋ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಸೊ ಈ ತರ ನೀವು ಚಾಟ್ ಜಿಪಿಟಿ ಒಳಗಡೆ ಆಪ್ಸ್ ಅನ್ನ ಯೂಸ್ ಮಾಡಬಹುದು. ಅವುಗಳನ್ನ ಕನೆಕ್ಟ್ ಮಾಡಿ ನಿಮ್ಮ ಚಾಟ್ ಗಳಲ್ಲಿ ಅವುಗಳನ್ನ ಯೂಸ್ ಮಾಡ್ಕೊಂಡ ವೇರಿಯಸ್ ಪ್ರಾಡಕ್ಟಿವ್ ಕೆಲಸಗಳನ್ನ ನೀವು ಮಾಡಿಸಬಹುದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಯಾರೆಲ್ಲ ಚಾಟ್ ಜಿಪಿಟಿ ಯೂಸ್ ಮಾಡ್ತಾ ಇದಾರಲ್ಲ ಎಲ್ಲರಿಗೂ ಶೇರ್ ಮಾಡ್ರಿ. ಅವ್ರಿಗೆಲ್ಲರಿಗೂ ಕೇಳ್ರಿ, ಅವ್ರಿಗೆ ಆಪ್ ಬಗ್ಗೆ ಗೊತ್ತೈತೀನಿ ಅಂತ ಕೇಳ್ರಿ, ಅವ್ರಿಗೂ ಕೂಡ ಇದ್ರ ಬಗ್ಗೆ ಹೇಳ್ರಿ. ಆಮೇಲೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಬೇಸಿಸ್ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ ಅನ್ನ ತಗೊಂಡ್ ಬರ್ತಾ ಇದ್ದಾನೆ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ, ಅಪ್ಡೇಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತೇ ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನ ಕೂಡ ಜಾಯಿನ್ ಆಗ್ರಿ. ಅಲ್ಲಿ ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತಾ ಇರ್ತೇನೆ, ಲೈಕ್ ಪ್ರಾಂಪ್ಟ್ಸ್, ಟಿಪ್ಸ್, ಟ್ರಿಕ್ಸ್, ಆಮೇಲೆ ವೇರಿಯಸ್ ಅದರ್ ಗೈಡ್ಸ್ ಅನ್ನ ಕೂಡ ನಾನು ನಿಮ್ಗೆ ಅಲ್ಲಿ ಕೊಡ್ತಾ ಇರ್ತೇನೆ. ಅದ್ರ ಲಿಂಕ್ ಅನ್ನ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯಿನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, ಆಮೇಲೆ AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.